ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ವಿಚಾರವನ್ನು SIT ಮುಂದೆ ಹೇಳಿದೆ. ನಾನಲ್ಲಿ ಯಾವ ವಿಚಾರ ಹೇಳಿದೆ ಅಂತ ಅಂದ್ರೆ, ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್ ಯಾರ ಹೆಸರು ಹೇಳ್ತಾನಲ್ಲ, ಈ ರಾಜ್ಯದ ಮಹಾನ್ ನಾಯಕ, ಈ ಸರ್ಕಾರದ ರೂವಾರಿ, ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ, ಅದು ಸಾಕ್ಷಿಯಲ್ಲಿದೆ. ಸರ್ ಬನ್ನಿ 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 ಸರ್, ಅದಕ್ಕೆ ಸಾಕ್ಷಿಯಲ್ಲಿದೆ ಅಂತಾರೆ ಯಾರೋ SIT ಅಧಿಕಾರಿಗಳು. ನೀ ಕೊಟ್ಟುವಂಥ ಸ್ಟೇಟ್ಮೆಂಟಲ್ಲಿ ಸಾಕ್ಷಿಯಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಈ ಸಾಕ್ಷಿಯನ್ನು ಬಿಡುಗಡೆ ಮಾಡ್ತೇನೆ ನಿಮಗೆ ಅಲ್ಲಿ. ತದನಂತರ ಆ ಪೆನ್ ಡ್ರೈವು, ನನಗೆ ಕೊಟ್ಟಂಥ ವ್ಯಕ್ತಿಯ ಪೆನ್ ಡ್ರೈವು ಒಳಯರ್ಸಿಪುರದಿಂದ ಅಲ್ಲಿಯ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಶ್ರೇಯಸ್ ಪಟೇಲು ಮತ್ತು ಆತನ ಗುರುಗಳಾದಂಥ, ಈ ಎಲ್ಲ ಹೀನ ಕೃತ್ಯದ ಗುರುಗಳಾದಂಥ ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಒಂದು ಮರ್ಡರ್ ಕೇಸಲ್ಲಿ ಕನ್ವಿಕ್ಟ್ ಆಗಿರೋಂಥ ವ್ಯಕ್ತಿ ಅವನು. ಹೈಕೋರ್ಟ್ ಅಷ್ಟೇ ಇದೆ ಈಗ ಅಲ್ಲಿ. ಇವರಿಬ್ಬರು ಸೇರಿ ಆ ಪೆನ್ ಡ್ರೈವ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು, ಅವರು ಯಾರು ಬಂದು ಭೇಟಿ ಮಾಡಿದ್ರು, ಆ ಭೇಟಿ ಆದ ನಂತರ ಆ ಪೆನ್ ಡ್ರೈವ್ 20 ನಿಮಿಷ ಒಳಗೆ ಹೋದ ನಂತರ ಹಿಂಗೆ ವಾಪಸ್ ಬಂತು, ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು. ಈ ವಿಚಾರವಾಗಿ ನಾನು SITಯಲ್ಲಿ ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಬರೆದಿದ್ದೀನಿ ಅಲ್ಲಿ. ಯಾಕೆಂದ್ರೆ ಕೆಲವರು ಹೇಳ್ತಾರೆ SITಯಲ್ಲಿ ಇರೋಂಥ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ, IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣ ಕುಟುಂಬ ಮಾಡಿ ಆಯಿತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನೂ ಅವ್ರ ವಿರುದ್ಧವಾಗಿದ್ದಲ್ಲಿ. ಆ ಸೈಡಿನಲ್ಲಿ ಈಗ ಜನ ತಿರುಗಿಬಿದ್ದಿದ್ದಾರಲ್ಲ. ಈಗ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ, ಯಾರು ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಅವರನ್ನು ಸೆಕ್ಯೂರ್ ಮಾಡೋಕ್ಕೋಸ್ಕರ, ಯಾಕಂದರೆ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು. ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ಬರಿದ್ದಾರೆ. ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ ಅಲ್ಲಿ, ನನ್ನ ಜೊತೆ ಮಾತಾಡಿರೋಂಥ ಆಡಿಯೋವನ್ನು. ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವ್ ಹಾಕಿರೋದು ಅಂತ ಅಂದರೆ, ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸನ್ನು ಮುಚ್ಚಾಕಬೇಕು, ಅಷ್ಟು ಕ್ಲೋಸ್ ಮಾಡಬೇಕಾದ. ಈ ವಿಚಾರವಾಗಿ ನನಗೆ ಭಾಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂತ ಒಂದು ಆಫರ್ ಕೂಡ ಕೊಟ್ಟು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿಗರು ಕಳಿಸಿದ್ರು, ಬಿಡುಗಡೆ ಮಾಡ್ತೀನಿ. ಈಗ ಅದು ಕೆಲವು ವಿಚಾರಗಳು ನಾನು CBIಗೆ ಕೊಡಬೇಕಿಲ್ಲ, ನಾನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವು ವಿಚಾರ ನಿಮ್ಗೆ ಮಿಕ್ಕಿದೆಲ್ಲ ಹೇಳ್ತೀನಿ, ನಿಮಗೆ ಕಂಟೆಂಟ್ ಕರೆಕ್ಟಾಗಿ ಕೊಡ್ತೀನಿ ನಾನು ನಿಮಗೆ ಅಲ್ಲಿ. ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅರ್ಥ ಹೋದ ನಂತರ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ನ ರೆಡಿ ಮಾಡಿದ್ರು, ಆ ಪೆನ್ ಡ್ರೈವು ಯಾವ ರೀತಿ ಒಳಯರ್ಸಿಪುರಕ್ಕೆ ಬಂತು. ಅಲ್ಲಿ ಒಳಯರ್ಸಿಪುರದ ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ ಅವ್ರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಶನ್ ಆಯಿತು ಅಂತೇಳಿ ಎಲ್ಲ ಗೊತ್ತಿದೆ. ಅಲ್ಲಿ ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ ಅಲ್ಲಿ. ಕೊಡ್ತೀನಿ ನೋಡಿ, ಒಂದು ಸೆಕೆಂಡ್ ಸ್ಟಾಪ್ ಮಾಡು. ನೋಡಿ, ನನಗೆ ನಿಮಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ ಅಲ್ಲಿ. ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು PA. ಇದಾದ ನಂತರ LR ಶಿವರಾಮೇಗೌಡ ಮಾತಾಡ್ತಾರೆ. LR ಶಿವರಾಮೇಗೌಡ ಮಾತನಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಕ್ರಿಸ್ಟಲ್ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಈಗ ಹೊಸಕೋಟೆ ಹತ್ರ ಬರ್ತದಣ್ಣ.
ಹೌದಣ್ಣ ಇಲ್ಲಿ ಅಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ? ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ, 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವಾ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಳ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗಿ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಂತ ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳು. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದಣ್ಣ. ಇದು DK ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮಗೆ ಫುಲ್ ಕಂಟೆಂಟ್ಸ್ ಕೊಡ್ತೇನೆ ಅಲ್ಲಿ ಲಾಸ್ಟ್ ಅಲ್ಲಿ ಆಗಲ್ಲ, ಕೆಲವು ವಿಷಯಗಳು ಮಾಡ್ತೀವಿ, ಹಾಗಾಗಲ್ಲ. ಫೈನಲ್ ಮಾಡ್ತೀವಿ, ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಂಟ್ಸ್ ಮಾಡೋದು, ಅದು ಹೆಂಗ್ ಕರ್ಕೊಬಂದ ನಾವೇನು ಅವ್ರ ಪಾತ್ರ ಅನ್ನೋದು ಆನ್ ಮಾಡೋದು, ಪ್ಲೇ ಮಾಡೋದು. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ, ಅವರು ಬಿಗಿ ಇಲ್ಲ ಅಣ್ಣ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ, ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಯ್ಯಪ್ಪ, ನಮ್ಮ ಹತ್ರ ಇರೋರು ಸತಿ ಅವರಾದ ಕರ್ಕೊಂಡ್ಬಂದು ತೇಲುವಿಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ, ಅವರು ಬಿಗಿ ಇಲ್ಲ ಅಣ್ಣ. ಕೇಳಿಸ್ಕೊಂಡ್ರಲ್ಲ ಯಾರು ಮಾಡ್ತಾವ್ರೆ ಅಂತ ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.